ಅವರಿಬ್ಬರಿಗೂ ಇವತ್ತು ಖುಷಿಯಾಗಿರಬೇಕು, ಎಸ್ ಟಿ ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರಿಗೆ. ಯಾಕೆ ಅಂತಂದರೆ ಇಷ್ಟೂ ದಿವಸ ಅತಂತ್ರವಾಗಿ ಇದ್ದರು. 2 ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೆಯಲಿಲ್ಲ. ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸ್ಕೊಂಡೇ ಕೆಲಸ ಮಾಡ್ತಿದ್ರು. ಆದರೆ ಕದ್ದು ಮಾಡಬೇಕಾಗಿತ್ತು, ಉಚ್ಚಾಟನೆಗೆ ಅವಕಾಶ ಕೊಡಬಾರ್ದು ಅಂತ, ಅಥವಾ ಮೆಂಬರ್ಶಿಪ್ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು. ಅದಕ್ಕೆ ಇವತ್ತು ನಮ್ಮ ಪಕ್ಷ, ನಮ್ಮ ಮುಖಂಡರು ಅವರನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾರೆ. ಅದರಿಂದಾಗಿ ಅವರು ಖುಷಿಯಾಗೇ ಇರಬೇಕು. ಇದೇನು ಶಿಕ್ಷೆ ಅಲ್ಲ. ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು. ಆದ್ದರಿಂದ ನಾನು ಅದನ್ನು ಸ್ವಾಗತ ಮಾಡ್ತೇನೆ.